ಈ ತಿರಂಗ ಯಾತ್ರೆ ಮಾಡ್ತಾ ಇರೋದು ಇಡೀ ವಿಶ್ವಕ್ಕೆ ಭಾರತ ಒಂದು ಅಂತ ನಾವು ತೋರಿಸಬೇಕಾಗಿದೆ. ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಎದೆ ನಡುಗುವ ರೀತಿಯಲ್ಲಿ ಅವರ ಭಯೋತ್ಪಾದನಾ ದಾಳಿಯನ್ನ ಮಟ್ಟ ಹಾಕಿದರೆ, ಅದರ ಪರವಾಗಿ ನಮ್ಮ ಸೈನಿಕರು ಅವರಿಗೆ ಧೈರ್ಯ ಸ್ಥೈರ್ಯ, ಅವರ ಕುಟುಂಬಕ್ಕೆ ಬೆಂಬಲ ಮಾಡೋ ದೃಷ್ಟಿಯಿಂದ ಈ ಒಂದು ಪಾದಯಾತ್ರೆಯನ್ನ ನಾವು ಮಾಡ್ತಾ ಇದ್ದೀರಿ, ತಿರಂಗ ಯಾತ್ರೆಯನ್ನ. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಕೆಲವರೆಲ್ಲ ಕಾಮೆಂಟ್ ಮಾಡಿದಾರಂತೆ, ನಮ್ಮನ್ನು ಕರಿಬೇಕಾಯ್ತು, ನಾವು ಬರ್ತಾ ಇದ್ದೀರಿ ಅಂತ. ಯಾರು ಬೇಕಾದ್ರೂ ಬರ್ಬೋದು. ಇವತ್ತು ಬಂದಿದ್ದಾರೆ, ಎಲ್ಲ ಸಮುದಾಯದವರು ಬಂದಿದ್ದಾರೆ, ಎಲ್ಲ ಧರ್ಮದವರು ಬಂದಿದ್ದಾರೆ, ಸಮಾಜದ ಎಲ್ಲ ವರ್ಗದವರು ಕೂಡ ಬಂದಿದ್ದಾರೆ. ಇದು ತಿರಂಗ ಯಾತ್ರೆ. ಇಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇಲ್ಲ. ದೇಶದ ಸೈನಿಕ, ನಮ್ಮನ್ನ ಕಾಯುವಂತ, ನಮ್ಮ ಪ್ರಾಣ ರಕ್ಷಣೆ ಮಾಡುವ ಸೈನಿಕನಿಗೆ ನಮ್ಮ ನಮನ, ನಮ್ಮ ಸೈನಿಕನಿಗೆ ಗೌರವ ಕೊಡಬೇಕು. ಆ ದೃಷ್ಟಿಯಿಂದ ಏನು ಅಲ್ಲಲ್ಲಿ ಮಾತುಗಳನ್ನ ಆಡ್ತಾರೆ, ಅಲ್ಲಲ್ಲಿ ಬ್ಯಾನರ್ಗಳನ್ನ ಹಾಕ್ತಾ ಇದ್ದಾರೆ, ಇದು ಒಳ್ಳೇದಲ್ಲ. ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿರ್ಬೇಕು. ಕೆಲವರು ಹೇಳ್ತಾರೆ ಶಾಂತಿ ಶಾಂತಿ ಅಂತ, ಮತ್ತೆ ಕೆಲವರು ಅವ್ರ ಜೊತೆಯಲ್ಲಿ ಇರ್ತಾರೆ ಯುದ್ಧ ಮಾಡಬೇಕು ಅಂತ. ಇದು ಯುದ್ಧ ಮಾಡಬೇಕು, ಶಾಂತಿ ಮಾಡಬೇಕು ಅಂತ ತೀರ್ಮಾನವನ್ನ ನಮ್ಮ ಸೈನಿಕರು ತೆಗೆದುಕೊಳ್ಬೇಕು. ಹೋರಾಟ ಮಾಡುವ ನಮ್ಮ ಸೈನಿಕರು ತೆಗೆದುಕೊಳ್ಬೇಕು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಬೆಳವಣಿಗೆ ನಡೀತಾ ಇದೆ, ವಿಶ್ವದಲ್ಲಿ ಭಾರತದ ಸ್ಥಾನವನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸೋ ಕೆಲಸ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಈ ಒಂದು ತಿರಂಗ ಯಾತ್ರೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಪೊಲಿಟಿಕಲ್ ಇಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡ ಶಾಂತತೆಯಿಂದ ಕೊನೆವರೆಗೂ ಪಾಲ್ಗೊಳಿಸಬೇಕು. ಇವತ್ತು ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ಲ ಯುವಕರಿಗೆ, ತಾಯಂದಿರಿಗೆ ನಾನು ವಿನಯಪೂರ್ವಕ